ಕುರುಬನ ರಾಜ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನ. ಇನ್ನು ಮೇಲೆ ಅವರಿಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಲವಾದರೂ ಬಡಿಯುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಮೆಸ್ಸೀಯನ ಜನನದ ಸುದ್ದಿಯನ್ನು ಮೊದಲು ಕೇಳಿದವರು ಯಾಜಕರಲ್ಲ ಅಥವಾ ಆ ದೇಶದ ರಾಜಾಧಿಪತಿಗಳಲ್ಲ, ಗಣ್ಯರಲ್ಲ. ಅದಕ್ಕೆ ಬದಲಾಗಿ ಆ ಸೀಮೆಯಲ್ಲಿದ್ದ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯೇಸು ಸ್ವಾಮಿ ತಾನು ಒಳ್ಳೆಯ ಕುರುಬನಾಗಿ ಆ ಒಂದು ಬೋಧಕತ್ವವನ್ನು ಅಂಗೀಕರಿಸಿಕೊಳ್ಳುವಾಗ ಆ ಮಹಿಮೆಯ ಕ್ಷಣವು ಪರಲೋಕದ ದೃಶ್ಯಕ್ಕೆ ಪೂರಕವಾಗಿರುವಂಥದ್ದಾಗಿದೆ. ಕುರುಬನಾಗಿ ಕರ್ತನು ತನ್ನ ಹಿಂಡನ್ನು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿ ವಾಗ್ದಾನಕ್ಕನುಸಾರವಾಗಿ ನಡೆಸುವವನಾಗಿದ್ದಾನೆ ಎಂಬುದನ್ನು ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವುದಾದರೆ, ನನ್ನ ಜನವೆಂಬ ಹಿಂಡು ದಾರಿಯಲ್ಲಿ ಮೇಯುವುದು, ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗವು, ಜಲವು ಬಿಸಿಲು ಬಡಿಯುವವು. ಅವರನ್ನು ಕನಿಕರಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯೋಹಾನನ ದರ್ಶನ ಈ ವಾಗ್ದಾನಕ್ಕೆ ಪೂರಕವಾಗಿರುವಾಗೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಗೂಸನ್ನು ಮರೆತಾಳೆ ಎನ್ನುವಂತಹ ಈ ಪ್ರಶ್ನೆಗೆ ದೇವರು ಕೊಡುವ ಉತ್ತರ ಹೀಗಿದೆ: ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಕ್ರಿಸ್ತನ ಗಾಯವುಳ್ಳ ಹಸ್ತವು ಯಾವಾಗಲೂ ನಮ್ಮ ಮೇಲೆ ಇರುವಂಥದ್ದಾಗಿದೆ. ಆದ್ದರಿಂದಲೇ ನಾನೇ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ ತಿಳಿಸುವಂಥದ್ದಾಗಿದೆ. ಹೀಗೆ ನಮ್ಮ ಒಳ್ಳೆಯ ಕುರುಬನು ರಾಜನಾಗಿ ಸಿಂಹಾಸನದ ಮೇಲೆ ಕುಳಿತಿರುವಾಗ ಈ ರಾಜನ ಸೇವೆ ಮಾಡುವ ಪ್ರತಿಯೊಬ್ಬರಿಗೂ ಸಹ ಯಾವುದೇ ಕೊರತೆ ಇರುವುದಿಲ್ಲ. ಯಾಕೆಂದರೆ ಪರಲೋಕದ ಪ್ರಜೆಗಳು ಆತ್ಮಿಕ ವಿಷಯಗಳ ಬಗ್ಗೆ ಹಂಬಲಿಸುವವರಾಗಿರುತ್ತಾರೆ, ಕ್ರಿಸ್ತನ ನೀತಿಯ ವಸ್ತ್ರವನ್ನು ಪಡೆಯುವವರಾಗಿರುತ್ತಾರೆ. ಆದ್ದರಿಂದಲೇ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು ಅನ್ನುವಂತಹ ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು